ವೆಲ್ಕಮ್ ಟು ಮೈ ಚಾನಲ್ ನಿಧಿ ನಿಕಾ ವ್ಲಾಗ್ಸ್. ಇವತ್ತು ಈ ವಿಡಿಯೋನಲ್ಲಿ ಕ್ರಿಸ್ಪಿ ಆ್ಯಂಡ್ ಟೇಸ್ಟಿಯಾಗಿರೋ ಅಲಸಂದಿ ವಡೆ ಹೆಂಗೆ ಪ್ರಿಪೇರ್ ಮಾಡಬೇಕು ಅಂತ ನಾನು ನಿಮಗೆ ತೋರಿಸ್ತೀನಿ. ಅಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ಥರ ಅಲಸಂದಿ ಕಾಳು ತೊಗೋಬೇಕು. ನಿಮ್ಗೆ ಯಾವ ಕಲರ್ ಇಷ್ಟ ಆಗುತ್ತೋ ಆ ಕಲರ್ ಅಲಸಂದಿ ಕಾಳು ತೊಗೋಬೋದು. ಒಡೆದಿರೋ ಅಲಸಂದಿ ಕಾಳು ತೊಗೋಬೇಕು, ಹಂಗಾದ್ರೇ ಇದು ವಡೆ ಚೆನ್ನಾಗಿ ಬರುತ್ತೆ. ಸೊ ಅದನ್ನು ನೀರಲ್ಲಿ ಒಂದು 2-3 ಅವರ್ಸ್ ನೆನೆ ಹಾಕಿದ್ಮೇಲೆ ಆಮೇಲೆ ಸಿಪ್ಪೆ ಎಲ್ಲ ಚೆನ್ನಾಗಿ ಬಿಡುತ್ತೆ. ಸಿಪ್ಪೆ ಎಲ್ಲ ಬಿಟ್ಟ ಮೇಲೆ ನಾವು ಗ್ರೈಂಡರ್ ಹಾಕ್ಕೋಬೇಕು. ಸಿಪ್ಪೆ ಇದ್ದರೆ ವಡೆ ಅಷ್ಟು ಚೆನ್ನಾಗಿ ಬರೋಲ್ಲ. ಇಲ್ಲಿ ನೋಡಿ, ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಿ ವೆಟ್ ಗ್ರೈಂಡರಲ್ಲಿ. ಈ ಕನ್ಸಿಸ್ಟೆನ್ಸಿ ಈ ಥರ ಇರಬೇಕು. ಈ ಥರ ಇದ್ದರೆ ಚೆನ್ನಾಗಿ ಬರುತ್ತೆ ವಡೆ, ತುಂಬ ನೀರಾಗಬಾರ್ದು. ಇದರಲ್ಲಿ ಸ್ವಲ್ಪ ಉಪ್ಪು ಅಲ್ಲ ಕೂಡ ಆ್ಯಡ್ ಮಾಡಿದ್ವಿ ಗ್ರೈಂಡ್ ಮಾಡಬೇಕಾದ್ರೇ. ಇನ್ನು ನಾನಿಲ್ಲಿ ವಡೆಯಲ್ಲಿ ಮಿಕ್ಸ್ ಮಾಡೋ ಇಂಗ್ರೀಡಿಯೆಂಟ್ಸ್ ತೋರಿಸ್ತಾ ಇದ್ದೀನಿ ನೋಡಿ. ಕರಿಬೇವು, ಕೊತ್ತಂಬರಿ ಮತ್ತು ಪುದೀನ, ಹಸಿಮೆಣ್ಸಿನ್ಕಾಯಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು ಕ್ವಾಂಟಿಟಿ. ಅದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ. ಎಲ್ಲ ಕಲಿಸ್ಕೊಂಡು ರೆಡಿ ಆದಮೇಲೆ ಈ ಥರ ವಡೆ ಹಾಕೋದಕ್ಕೆ ರೆಡಿ ಆಗಿದೆ ಈಗ ಹಿಟ್ಟು. ಸೊ ನಾವು ಆಯಿಲ್ ಹೀಟ್ ಮಾಡ್ಕೋಬೇಕೀಗ. ತುಂಬ ಜಾಸ್ತಿ ಫ್ಲೇಮಲ್ಲಿ ಇಟ್ಟು ಆಯಿಲ್ ಹೀಟ್ ಮಾಡ್ಕೋಬೇಕು. ಸೊ ಆಯಿಲ್ ಬೇಗ ಹೀಟ್ ಆಗುತ್ತೆ. ಅದಾದಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಟರ್ನ್ ಮಾಡಿಬಿಟ್ಟು ಇಲ್ಲಿ ವಡೆ ಹಾಕ್ತಾಯಿದ್ದಾರೆ ನಮ್ಮ ಮಮ್ಮಿ. ಈ ಥರ ಪಾಲಿಥೀನ್ ಕವರ್ ತೊಗೊಂಡ್ಬಿಟ್ಟು ಅದ್ಮೇಲೆ ಸ್ಪ್ರೆಡ್ ಮಾಡಿ ಆಯಿಲಲ್ಲಿ ಬಿಡಬೇಕು ಅಷ್ಟೇ. ಮತ್ತೆ ತೋರಿಸ್ತಾರೆ ನೋಡಿ, ಚೆನ್ನಾಗಿ ನೋಡ್ಕೊಳ್ಳಿ. ಈ ಥರ ಎಲ್ಲ ವಡೆನೂ ಹಾಕ್ಕೊಂಡ್ಬಿಟ್ಟು ಆಮೇಲೆ ಲಾಸ್ಟಲ್ಲಿ ಸರ್ವ್ ಮಾಡ್ಕೊಂಬಿಡಬೇಕು. ಆ್ಯಂಡ್ ಈ ರೆಸಿಪಿ ನೀವೆಲ್ಲ ಟ್ರೈ ಮಾಡಿದ್ಮೇಲೆ ಹೆಂಗಿತ್ತು ಅಂತ ಡೆಫಿನೆಟ್ಲಿ ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಆ್ಯಂಡ್ ಯಾರಾದರೂ ಫಸ್ಟ್ ಟೈಮ್ ನೋಡೋರಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು ಸೋ ಮಚ್.